ವೆಲ್ಕಮ್ ಬ್ಯಾಕ್ ಗೈಸ್. ಲಾಸ್ಟ್ ವೀಕ್ ನಾನು ಅಪ್ಲೋಡ್ ಮಾಡಿದ ಈ ವಿಡಿಯೋಲಿ NIET ಕಾಲೇಜ್ ಬಗ್ಗೆ ಮಾತಾಡಿದ್ದೆ. ಅದಾದ್ಮೇಲೆ ನನ್ನ ಕಮೆಂಟ್ ಸೆಕ್ಷನ್ ತುಂಬಾ ಎಲ್ಲರೂ NIET ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡಿ ಬ್ರೋ ಅಂತ ತುಂಬಾ ಜನ ಕೇಳ್ತಾನೆ ಇದ್ದೀರಾ. ಸೊ ಅದಕ್ಕೋಸ್ಕರ ಈ ವಿಡಿಯೋಲಿ NIET ಕಾಲೇಜ್ ಬಗ್ಗೆ ಎಂಡ್ ಟು ಎಂಡ್ ಮಾತಾಡೋಣ. ಫೀಸ್ ಸ್ಟ್ರಕ್ಚರ್ ಇಂದ ಹಿಡಿದು ಸ್ಕಾಲರ್ಶಿಪ್ಸ್ ಬಗ್ಗೆ ಇರ್ಬೋದು ಅಥವಾ ಕೂಪನ್ ಕೋಡ್ ಬಗ್ಗೆ ಇರ್ಬೋದು, ಎಲ್ಲಾದ್ರ ಬಗ್ಗೆನೂ ಮಾತಾಡ್ತಾ ಇರ್ತೀನಿ. ಕೂಪನ್ ಕೋಡ್ಸ್ ಅಂದಾಗ ನೆನಪಾಯ್ತು, ನಮ್ ಚಾನಲ್ ವ್ಯೂವರ್ಸ್ಗೆ ಅಂತಾನೆ ಒಂದು ಎಕ್ಸೈಟಿಂಗ್ ಕೂಪನ್ ಕೋಡ್ ನ ತಂದಿದ್ದೀನಿ. ಅದನ್ನ ವಿಡಿಯೋ ಎಂಡ್ ಅಲ್ಲಿ ಹೇಳ್ತಿರ್ತೀನಿ, ಥ್ರೂ ವಿಚ್ ಯು ಕ್ಯಾನ್ ಕ್ಲೈಮ್ ಎಕ್ಸೈಟಿಂಗ್ ಡಿಸ್ಕೌಂಟ್ಸ್. ಸೊ ಈ ಕೂಪನ್ ಕೋಡ್ ನಿಮಗೂ ಬೇಕು ಅಂದ್ರೆ ವಿಡಿಯೋನ ಎಂಡ್ ತನಕ ನೋಡಿ. ಇಲ್ಲಿ ಬಿಟೆಕ್ ಜಾಯ್ನ್ ಆದ್ಮೇಲೆ 63% ಆಫ್ ದ ಸ್ಟೂಡೆಂಟ್ಸ್ ಅನ್ಎಂಪ್ಲಾಯ್ಡ್ ಆಗಿ ಗ್ರಾಜುಯೇಟ್ ಆಗ್ತಿದ್ದಾರೆ ಅಂದ್ರೆ ಸಮಥಿಂಗ್ ಇಸ್ ಸೀರಿಯಸ್ಲಿ ರಾಂಗ್ ಅಲ್ವಾ? ಅಂಡ್ ರಿಮೈನಿಂಗ್ 37% ಅಲ್ಲೂ ಲೈಕ್ ಎಷ್ಟೋ ಜನ ಕಮ್ಮಿ ಪ್ಯಾಕೇಜ್ ಇರೋ ಜಾಬ್ಸ್ಗೂ ಕೂಡ ಸೆಟ್ಲ್ ಆಗ್ಬಿಡ್ತಿದ್ದಾರೆ. ಅಂಡ್ ಇದೆಲ್ಲ ಆದ್ಮೇಲೆ ಎಷ್ಟೋ ಜನ ಜಾಬ್ ಸಿಗ್ಲಿಲ್ಲ ಅಂದ ತಕ್ಷಣ ನಾನು ಅಬ್ರಾಡ್ ಹೋಗಿ MS ಮಾಡ್ತೀನಿ ಅಂತ ಹೇಳಿ ಅಲ್ಲೂ ಕೂಡ more than 20 lakhs ನ ಸ್ಪೆಂಡ್ ಮಾಡ್ತಾರೆ. ಇಷ್ಟೆಲ್ಲ ಚೇಂಜ್ ಆಗ್ತಿದ್ರು ಒನ್ ಥಿಂಗ್ ಇಸ್ ರಿಮೈನಿಂಗ್ ಅನ್ಚೇಂಜ್ಡ್. ಅದೇನಂದ್ರೆ ದ ಔಟ್ಡೇಟೆಡ್ ಸಿಲೆಬಸ್. ಎಸ್ ಗೈಸ್, ನಮ್ಮ ಕಾಲೇಜಲ್ಲೇ ನಾನು ಯಾವಾಗಲೂ ಇದ್ರ ಬಗ್ಗೆ ಮಾತಾಡ್ತಾ ಇರ್ತೀನಿ. ಫಸ್ಟ್ ಇಯರ್ ಅಲ್ಲೇ ಫಿಸಿಕ್ಸ್ ಲ್ಯಾಬ್ ಈ ತರ ಅನ್ವಾಂಟೆಡ್ ಸಬ್ಜೆಕ್ಟ್ಸ್ ನ ಇಟ್ಟಿದ್ದಾರೆ. ಅನ್ವಾಂಟೆಡ್ ಸಬ್ಜೆಕ್ಟ್ಸ್ ಇನ್ ದ ಸೆನ್ಸ್ ನಾನು ಯಾವ ತರ ತಗೋತೀನಿ ಅಂತ ಹೇಳಿದ್ರೆ, ಓಕೆ ಇವಾಗ BA ಸ್ಟೂಡೆಂಟ್ ಅಥವಾ BSc ಸ್ಟೂಡೆಂಟ್ಗೆ ಕೋರ್ ಸೈನ್ಸಸ್ ಇಂಪಾರ್ಟೆಂಟ್, ಅವ್ರಗಳಿಗೆ ಈ ತರ ಸಬ್ಜೆಕ್ಟ್ಸ್ ಇರೋದು ಓಕೆ. ಬಟ್ ಒಬ್ಬ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಗೆ ಹೂ ಹ್ಯಾಸ್ ಜಾಯಿನ್ ಇಂಜಿನಿಯರಿಂಗ್ ಆರ್ ಬಿಟೆಕ್ ಇನ್ ಅ ಡ್ರೀಮ್ ಆಫ್ ಸೆಕ್ಯೂರಿಂಗ್ ಹೈ ಪೇಯಿಂಗ್ ಜಾಬ್ ಎಟ್ ಅ ಗುಡ್ ಕಂಪನಿ, ಫಿಸಿಕ್ಸ್ ಕೆಮಿಸ್ಟ್ರಿ ಏನಕ್ಕೆ ಮೇಕ್ ಸೆನ್ಸ್ ಅಲ್ವಾ? ಸೊ ಈ ತರ ಇಶ್ಯೂಸ್ ಇರುವಂತ ಈ ಔಟ್ಡೇಟೆಡ್ ಸಿಲೆಬಸ್ ಮಾತ್ರ ಚೇಂಜ್ ಆಗಿಲ್ಲ. ಅಂಡ್ ನನ್ನ ಪ್ರಕಾರ ದಿಸ್ ಇಸ್ ದ ಮೇಜರ್ ಕಾಸ್ ಆಫ್ ದಟ್ 63% ಆಫ್ ಸ್ಟೂಡೆಂಟ್ಸ್ ಬೀಯಿಂಗ್ ಅನ್ಎಂಪ್ಲಾಯ್ಡ್ ಈವನ್ ಆಫ್ಟರ್ ದೇ ಆರ್ ಇಂಜಿನಿಯರಿಂಗ್. ಸೊ ಕರೆಂಟ್ ಸಿನಾರಿಯೋ ನೋಡಿದ್ರೆ ಇಂಡಿಯಾದಲ್ಲಿ ಅಪ್ ಟು 98% ಆಫ್ ದ ಕಾಲೇಜಸ್ ಔಟ್ಡೇಟೆಡ್ ಟ್ರೆಡಿಷನಲ್ ಕರಿಕ್ಯುಲಮ್ ನೇ ಫಾಲೋ ಮಾಡ್ತಿದ್ದಾರೆ. ಏನಕ್ಕೆ ಅಂತ ಸೀರಿಯಸ್ಲಿ ಗೊತ್ತಿಲ್ಲ. ಮೋಸ್ಟ್ಲಿ ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ಕ್ರಿಯೇಟಿಂಗ್ ದ ಗ್ಯಾಪ್ ಬಿಟ್ವೀನ್ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ಸ್ ಅಂಡ್ ದ ಸ್ಕಿಲ್ಸ್ ಆಫ್ ದ ಸ್ಟೂಡೆಂಟ್ಸ್ ಹೂ ಆರ್ ಗ್ರಾಜುಯೇಟಿಂಗ್. ಅಂಡ್ ಈ ಗ್ಯಾಪ್ ಎಲ್ಲಿವರೆಗೂ ನಾವು ಬ್ರಿಡ್ಜ್ ಮಾಡಲ್ವೋ ಅಲ್ಲಿವರೆಗೂ ಈ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇನ್ನ ಜಾಸ್ತಿನೇ ಆಗ್ತಾ ಇರುತ್ತೆ, ವಿಚ್ ಇಸ್ ರಿಯಲಿ ನಾಟ್ ಗುಡ್ ಇನ್ ಕಂಟ್ರೀಸ್ ಡೆವಲಪ್ಮೆಂಟ್ ಪಾಯಿಂಟ್ ಆಫ್ ವ್ಯೂ. ಅಂಡ್ ನಾರ್ಮಲ್ ಆಗಿ ನಾವು 10th ಸ್ಟ್ಯಾಂಡರ್ಡ್ ಇರ್ಬೋದು ಅಥವಾ 12th ಸ್ಟ್ಯಾಂಡರ್ಡ್ ತರ ಒಂದಷ್ಟು ಸಬ್ಜೆಕ್ಟ್ಸ್ ಇರುತ್ತೆ, ಅದನ್ನ ಓದ್ಕೊಂಡು ಅದನ್ನ ಕ್ರ್ಯಾಕ್ ಮಾಡಿ ಅದಕ್ಕೆ ಎಕ್ಸಾಮ್ ಅಲ್ಲಿ ಒಂದಷ್ಟು ಮಾರ್ಕ್ಸ್ ತಗೊಂಡ್ರೆ ಮುಗೀತು. ಇಲ್ಲಿ ಯಾವ ರಿಯಲ್ ವರ್ಲ್ಡ್ ಎಕ್ಸ್ಪೋಜರ್ ಇಲ್ಲ ಅಥವಾ ಪ್ರಾಜೆಕ್ಟ್ಸ್ ಬಿಲ್ಡ್ ಮಾಡಿಸ್ತಿಲ್ಲ. ಲೈಕ್ ಏನ್ರ ಮೇಲೂ ಜಾಸ್ತಿ ಫೋಕಸ್ ಇರಲ್ಲ. ಜಸ್ಟ್ ನಿಮ್ಗೆ ಪರ್ಟಿಕ್ಯುಲರ್ ಸೆಮಿಸ್ಟರ್ ನ ನೀವು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಸೆಮಿಸ್ಟರ್ ಹೋಗೋದಷ್ಟೇ ನಿಮ್ ಏಮ್ ಆಗ್ಬಿಡುತ್ತೆ. ಅಂಡ್ ಸ್ಟೂಡೆಂಟ್ಸ್ ನ ಈ ತರ ಟ್ರೈನ್ ಮಾಡುವಂತ ಸಿಲೆಬಸ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಸ್ಟೂಡೆಂಟ್ಸ್ ಕೂಡ ಲೈಕ್ ಬೇರೆ ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೊಂಡು ನಾನು ಐ ಶುಡ್ ಸ್ಟ್ಯಾಂಡ್ ಔಟ್ ಆಫ್ ದ ಕ್ರೌಡ್ ಅಂತ ಲೈಕ್ ಆ ಟೆಂಪರಮೆಂಟ್ ಬರಲ್ಲ ಅಂತ ಇಸ್ ವಾಟ್ ಐ ಬಿಲೀವ್. ಸೊ ಈ ತರ ಇಶ್ಯೂಸ್ ಇದೆ ಅಂತ ಹೇಳಿ ಕಪಲ್ ಆಫ್ IIT ಸ್ಟೂಡೆಂಟ್ಸ್ NIET ನ ಸ್ಟಾರ್ಟ್ ಮಾಡಿದ್ದಾರೆ. NIET ಸ್ಟ್ಯಾಂಡ್ಸ್ ಫಾರ್ ನೆಕ್ಸ್ಟ್ ವೇವ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಟೆಕ್ನಾಲಜೀಸ್. ಇವರು 4 years BTech ಪ್ರೋಗ್ರಾಮ್ ಇನ್ ಕಂಪ್ಯೂಟರ್ ಸೈನ್ಸ್ ವಿತ್ ಸ್ಪೆಷಲೈಸೇಷನ್ ಇನ್ ಮಷೀನ್ ಲರ್ನಿಂಗ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಆಫರ್ ಮಾಡ್ತಿದ್ದಾರೆ. ಅಂಡ್ ಇವರ ಸಿಲೆಬಸ್ ಕಂಪ್ಲೀಟ್ಲಿ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ಸ್ ಮೇಲೆ ಅಲೈನ್ ಆಗಿ ಲೈಕ್ ಪ್ರಿಪೇರ್ ಆಗಿದೆ. ಅಂಡ್ ಇವ್ರು ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ. ಅಂಡ್ ಇವರು ನಾರ್ಮಲ್ ಕಾಲೇಜಸ್ ತರ ಒಂದಷ್ಟು ಎಕ್ಸಾಮ್ಸ್ ಕೊಟ್ಟು ಮಾರ್ಕ್ಸ್ ಮೇಲೆ ಫೋಕಸ್ ಮಾಡೋದಕ್ಕಿಂತ ಹ್ಯಾಂಡ್ಸ್ ಆನ್ ಸ್ಕಿಲ್ಸ್ ಮತ್ತೆ ಲೈಕ್ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಡೆವಲಪ್ಮೆಂಟ್ ಈ ತರ ಇಂಪಾರ್ಟೆಂಟ್ ಕೋರ್ ಕಾನ್ಸೆಪ್ಟ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಮೇಲೆ ಜಾಸ್ತಿ ಎಂಫಸೈಸ್ ಮಾಡ್ತಿದ್ದಾರೆ. ಅಂಡ್ ಒಂದು ಇನ್ಸ್ಟಿಟ್ಯೂಟ್ ಹೇಗಿದೆ ಅಂತ ಅದ್ರ ಫೌಂಡರ್ಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಈ ಇನ್ಸ್ಟಿಟ್ಯೂಟ್ ನ ಫೌಂಡ್ ಮಾಡಿರುವಂತ ಶಶಾಂಕ್ ರೆಡ್ಡಿ ಗುಜ್ಜುಲಾ ಇರ್ಬೋದು, ಅನುಪಮ್ ಪೆಡರ್ಲಾ ಇರ್ಬೋದು ಅಥವಾ ರಾಹುಲ್ ಅತುಲುರಿ ಇರ್ಬೋದು, ಎಲ್ಲರೂ ಕೂಡ ಪ್ರೀಮಿಯರ್ ಇಂಡಿಯನ್ ಇನ್ಸ್ಟಿಟ್ಯೂಷನ್ಸ್ ಆಗಿರುವಂತಹ IIT ಬಾಂಬೆ, IIT ಖರಗ್ಪುರ್ ಅಂಡ್ IIT ಹೈದರಾಬಾದ್ ಇಂದ ಬಿಟೆಕ್ ಮಾಡಿರೋರಾಗಿರ್ತಾರೆ. ಅದರಲ್ಲೇ ಹೇಳ್ಬಿಡುತ್ತೆ ನಿಮ್ಗೆ ಈ ತರ ಕಾಲೇಜಲ್ಲಿ ಓದಕ್ಕೆ ಹೇಗಿರುತ್ತೆ ಅಂತ ಹೇಳಿ. ಸೊ ಇಂಡಿಯನ್ ಸ್ಟೂಡೆಂಟ್ಸ್ ಕೂಡ ಒಂದು ಟಾಪ್ ಕಾಲೇಜ್ ನ ಕ್ರಿಯೇಟ್ ಮಾಡಬೇಕು ಅನ್ನೋದು ಇವ್ರ ಡ್ರೀಮ್ ಆಗಿರುತ್ತೆ. ಅಂಡ್ ನೀವು ಕೇಳ್ಬೋದು ವೈ NIET ಅಥವಾ ವೈ ಶುಡ್ ಐ ಜಾಯಿನ್ NIET ಅಂತ. ನಾನು ಅವಾಗಲೇ ಹೇಳ್ದಂಗೆ ಮೈನ್ ಪ್ರಾಬ್ಲಮ್ ಇರೋದೇ ಈ ಔಟ್ಡೇಟೆಡ್ ಸಿಲೆಬಸ್. ಅಂಡ್ NIET ಅವರು ಕರೆಕ್ಟ್ ಆಗಿ ಆ ಮೈನ್ ಪ್ರಾಬ್ಲಮ್ ಮೇಲೆ ಫೋಕಸ್ ಮಾಡಿ ಸಿಲೆಬಸ್ ನ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ಸ್ ಏನಿದೆ ಅನ್ನೋದ್ರ ಮೇಲೆ ಕ್ಯೂರೇಟ್ ಮಾಡಿರೋದ್ರಿಂದ ನೀವು ಡೈರೆಕ್ಟ್ಲಿ ಇಂಡಸ್ಟ್ರಿ ರೆಡಿ ಆಗೋಗ್ತೀರಾ. ನೀವು ನಾರ್ಮಲ್ ಕಾಲೇಜಸ್ ಅಲ್ಲಿ ಇದ್ರೆ ನೀವು ನಾರ್ಮಲ್ ಕಾಲೇಜ್ ಸಿಲೆಬಸ್ ಓದೋದ್ರ ಜೊತೆಗೆ ಇಂಡಸ್ಟ್ರಿಗೆ ಏನ್ ಬೇಕು ಅಂತ ಅರ್ಥ ಮಾಡ್ಕೊಂಡು ನೀವು ಅಡಿಷನಲ್ ಎಫರ್ಟ್ಸ್ ಹಾಕಿ ಓದಬೇಕಾಗಿರುತ್ತೆ. ಬಟ್ ಇಲ್ಲಿ ನಿಮ್ಗೆ ಲೈಕ್ ಅಡಿಷನಲ್ ಎಫರ್ಟ್ ಇರಲ್ಲ. ಎಲ್ಲಾನು ಕೂಡ ಲೈಕ್ ಆ ಸಿಲೆಬಸ್ ಅಲ್ಲೇನೆ ಲೈಕ್ ಏನೇನ್ ರಿಕ್ವೈರ್ಮೆಂಟ್ಸ್ ಇದೆ ಎಲ್ಲಾನು ಕೂಡ ಸಿಲೆಬಸ್ ಅಲ್ಲೇ ಇರುತ್ತೆ. ನೀವು ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಹೋದ್ರೆ ಸಾಕು, ಯು ವಿಲ್ ಬಿ ವೇ ಕ್ಲೋಸರ್ ಟು ಯುವರ್ ಡ್ರೀಮ್ ಜಾಬ್ ಇನ್ ಯುವರ್ ಡ್ರೀಮ್ ಕಂಪನಿ. ನನ್ನ ಪ್ರಕಾರ ಈ ಇಂಡಸ್ಟ್ರಿ ಬೇಸ್ಡ್ ಸಿಲೆಬಸ್ ಅಷ್ಟೇ ಅಲ್ಲ, ಇನ್ನ 4 ಮೈನ್ ಡಿಫರೆನ್ಸ್ ಇದೆ ಲೈಕ್ ಅದರ್ ಕಾಲೇಜಸ್ಗೂ ಈ NIET ಕಾಲೇಜ್ಗೂ. ಅದರಲ್ಲಿ ಫಸ್ಟ್ ಡಿಫರೆನ್ಸ್ ಏನಂದ್ರೆ ಇವ್ರ ಹತ್ರ ಇರೋ ಒಂದು ನೆಕ್ಸ್ಟ್ ಜನರೇಷನ್ R&D ಟೀಮ್. ಈ R&D ಟೀಮ್ ಎಷ್ಟು ಚೆನ್ನಾಗಿರುತ್ತೋ ಒಂದು ಇನ್ಸ್ಟಿಟ್ಯೂಟ್ ಅಷ್ಟೇ ಚೆನ್ನಾಗಿ ಡೆವಲಪ್ ಆಗ್ತಾ ಇರುತ್ತೆ ಓವರ್ ದ ಕೋರ್ಸ್ ಆಫ್ ಟೈಮ್. ಅಂತದ್ರಲ್ಲಿ ಇವ್ರ R&D ಟೀಮ್ ಅವರು ಲೈಕ್ ಡೈಲಿ ಅಪ್ಡೇಟ್ ಆಗ್ತಿದ್ದಾರೆ ಅಲಾಂಗ್ ವಿತ್ ಕ್ರಿಯೇಷನ್ ಆಫ್ AI ಬೇಸ್ಡ್ ಚಾಟ್ ಬಾಕ್ಸ್ ಇರ್ಬೋದು ಅಥವಾ ನೆಕ್ಸ್ಟ್ ಮಾಕ್ ಅಂತ ಹೇಳಿ ಈ ತರ ಪ್ರಾಡಕ್ಟ್ಸ್ ನ ಕ್ರಿಯೇಟ್ ಮಾಡ್ಕೊಂಡು ಲೈಕ್ ಎವ್ರಿ ಡೇ ವ್ಯಾಲ್ಯೂನ ಆಡ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ಅಂಡ್ ನಂಗೆ ತುಂಬಾ ಇಷ್ಟ ಆಗಿದ್ದ ಫೀಚರ್ ಏನಂದ್ರೆ ಇವರ ಕರಿಕ್ಯುಲಮ್ ಇಂಜಿನಿಯರಿಂಗ್ ಟೀಮ್. ಸೊ ಈ ಟೀಮ್ ಯಾವಾಗ್ಲೂ ಟಾಪ್ ಕಂಪನೀಸ್ HR ಗಳ ಜೊತೆ ಟಚ್ ಅಲ್ಲಿ ಇದ್ಕೊಂಡು ಕಂಪ್ನಿಗೆ ಏನೇನ್ ರಿಕ್ವೈರ್ಮೆಂಟ್ಸ್ ಇದೆ ಅಂತ HR ಗಳಿಂದ ತಿಳ್ಕೊಂಡು ಅದ್ರ ಮೇಲೆ ಇವ್ರ ಸಿಲೆಬಸ್ ನ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತಿದ್ದಾರೆ, ವಿಚ್ ಇಸ್ ಲೈಕ್ ಟಾಪ್ ನಾಚ್ ಫೀಚರ್. ಅಂಡ್ ಥರ್ಡ್ ಒನ್ ಬಂದು ಇವರ ಸ್ಟೂಡೆಂಟ್ ಗ್ರೋತ್ ಅಂಡ್ ಸಕ್ಸಸ್ ಟೀಮ್. ಈ ಟೀಮ್ ಅವರು ಕಾನ್ಸ್ಟೆಂಟ್ಲಿ ಸ್ಟೂಡೆಂಟ್ಸ್ ಜೊತೆ ಓವರ್ ದ ಕೋರ್ಸ್ ಆಫ್ 4 years ಟಚ್ ಅಲ್ಲಿ ಇರೋದಷ್ಟೇ ಅಲ್ಲದೆ ಅವ್ರಿಗೆ ಏನೇನ್ ಸಪೋರ್ಟ್ ಬೇಕು, ಏನೇನ್ ಗೈಡೆನ್ಸ್ ಬೇಕು ಎಲ್ಲಾನು ಕೂಡ ಆಫರ್ ಮಾಡ್ತಿರ್ತಾರೆ. ಸೊ ದಟ್ ನೋ ಸ್ಟೂಡೆಂಟ್ ಇನ್ ದಿಸ್ ಇನ್ಸ್ಟಿಟ್ಯೂಟ್ ಗೆಟ್ಸ್ ಮಿಸ್ಡ್ ಔಟ್. ಅಂಡ್ ಫೋರ್ತ್ ಒನ್ ಬಂದು ಇವರ ಪ್ರಾಕ್ಟಿಕಲ್ ಲರ್ನಿಂಗ್ ಅಂಡ್ ಇಂಡಸ್ಟ್ರಿ ಅಪ್ರೋಚ್ ಟೀಮ್.
ಈ ಟೀಮ್ ಇವ್ರಿಗೆ ಲೈಕ್ ನಾರ್ಮಲ್ ಕಾಲೇಜಸ್ ತರ ಒಂದಷ್ಟು ಎಕ್ಸಾಮ್ ಬರ್ದು ಇದ್ ಮಾಡೋದಷ್ಟೇ ಅಲ್ದೇನೆ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ನ ಬಿಲ್ಡ್ ಮಾಡೋದ್ರ ಮೇಲೆ ಎಂಫಸೈಸ್ ಮಾಡೋದಷ್ಟೇ ಅಲ್ದೇನೆ ಇಂಡಸ್ಟ್ರಿ ಅವ್ರ ಜೊತೆ ಅಪ್ರೋಚ್ ಮಾಡ್ಕೊಂಡು ಲೈಕ್ ಸ್ಟೂಡೆಂಟ್ಸ್ ನ they'll keep them updated based on what is happening in the industry while they are studying. ಸೊ ದಿಸ್ ಇಸ್ ಸಮಥಿಂಗ್ ವಿಚ್ ವಿ ಆಲ್ ಲುಕ್ ಫಾರ್ವರ್ಡ್ ಟು. ನಾವು ಓದ್ತಿರುವಾಗಲೇ ನಮಗೆ ಮುಂದೆ ನಾವು ಯಾವ ಕಾರ್ಪೊರೇಟ್ಗೆ ಎಂಟರ್ ಆಗ್ತೀವಿ ಅಲ್ಲಿ ಏನ್ ನಡೀತಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ಬಿಟ್ರೆ ಯು ವಿಲ್ ಬಿ ಸೀಯಿಂಗ್ ಯೋರ್ ಫ್ಯೂಚರ್ ಇನ್ ಫ್ರಂಟ್ ಆಫ್ ಯೋರ್ ಐಸ್. ಸೊ ದಟ್ ಇಸ್ ವಾಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫರೆನ್ಸ್. ಇದೆಲ್ಲ ನಿಮಗೆ ತುಂಬಾ ಸಿಂಪಲ್ ಅನ್ಸ್ಬೋದು, ಬಟ್ ಆಸ್ ಸಮನ್ ಹೂ ಇಸ್ ಪರ್ಸೀವಿಂಗ್ ಮೈ ಇಂಜಿನಿಯರಿಂಗ್ ಇನ್ ಅ ನಾರ್ಮಲ್ ಟ್ರೆಡಿಷನಲ್ ಕಾಲೇಜ್ ಸೆಟಪ್, ಲೈಕ್ ದೀಸ್ ಥಿಂಗ್ಸ್ ಲುಕ್ ವೆರಿ ಪ್ರಾಮಿಸಿಂಗ್ ಫಾರ್ ಮಿ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಅಂಡ್ ಇಷ್ಟೆಲ್ಲ ಫೀಚರ್ಸ್ ಇದೆ ಅಂತ ಅಂದ್ಮೇಲೆ ಪ್ಲೇಸ್ಮೆಂಟ್ಸ್ ಇವ್ರದ್ದು ಆಬ್ವಿಯಸ್ಲಿ ಚೆನ್ನಾಗಿ ಇರ್ಲೇಬೇಕು. ನಾನು ಅದ್ರ ಬಗ್ಗೆ ಆಲ್ರೆಡಿ ಮಾತಾಡಿದ್ದೀನಿ. ಇವ್ರಿಗೆ ಮೋರ್ ದನ್ 3000 ಹೈರಿಂಗ್ ಪಾರ್ಟ್ನರ್ಸ್ ಇದ್ದು ಅದರಲ್ಲಿ ಸ್ಯಾಮ್ಸಂಗ್, ಅಮೆಝಾನ್ ಈ ತರ ಟಾಪ್ ಕಂಪನೀಸ್ ಕೂಡ ಇನ್ಕ್ಲೂಡ್ ಆಗಿದೆ. ಅಂಡ್ ನಿಮ್ ಕೋರ್ಸ್ ಮುಗಿಸೋಷ್ಟರಲ್ಲಿ ಇವರು ಮೋರ್ ದನ್ 50 ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ನ ಬಿಲ್ಡ್ ಮಾಡಿಸಿರ್ತಾರೆ. ಅಂಡ್ ಅಲಾಂಗ್ ವಿತ್ ದಟ್ ನೀವು ಹ್ಯಾಕಥಾನ್ಸ್ ಇರ್ಬೋದು, ಕಾನ್ಫರೆನ್ಸಸ್ ಇರ್ಬೋದು, ಅಥವಾ ಎಷ್ಟೊಂದು ಸೆಮಿನಾರ್ಸ್ ಅಲ್ಲಿ ಟಾಪ್ ಕಂಪನೀಸ್ ಸಿಇಒ, ಸಿಎಕ್ಸ್ಒಸ್ ನ ಮೀಟ್ ಮಾಡೋ ಆಪರ್ಚುನಿಟಿ ಕೂಡ ನಿಮ್ಗೆ ಇರುತ್ತೆ. ಅಂಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೊತ್ತಿರುತ್ತೆ, ಲೈಕ್ ನಿಮ್ಗೂ ಕೂಡ ಗೊತ್ತಾಗುತ್ತೆ ಒನ್ಸ್ ಯು ಜಾಯಿನ್ ಯುವರ್ ಇಂಜಿನಿಯರಿಂಗ್ ಕ್ಲಬ್ಸ್ ಇಂಪಾರ್ಟೆನ್ಸ್ ಎಷ್ಟು ಅಂತ. ಅಂತದ್ರಲ್ಲಿ ಇವ್ರ ಕಾಲೇಜಸ್ ಅಲ್ಲಿ ತುಂಬಾ ಮಲ್ಟಿಪಲ್ ಟೆಕ್ನಿಕಲ್ ಕ್ಲಬ್ಸ್ ಇರುತ್ತೆ. ಎಷ್ಟೊಂದು ಕಾಲೇಜಸ್ ಅಲ್ಲಿ ಒಂದು ಟೆಕ್ನಿಕಲ್ ಕ್ಲಬ್ ಕೂಡ ಇರಲ್ಲ. ಅಂತದ್ರಲ್ಲಿ ಇಲ್ಲಿ ಮಲ್ಟಿಪಲ್ ಟೆಕ್ನಿಕಲ್ ಕ್ಲಬ್ಸ್ ಇರುತ್ತೆ ಇನ್ ಆರ್ಡರ್ ಟು ಎಂಗೇಜ್ ಸ್ಟೂಡೆಂಟ್ಸ್ ಫಾರ್ ಕಮ್ಯುನಿಟಿ ಗ್ರೋತ್. ಇವ್ರ ಕ್ಯಾಂಪಸಸ್ ಆಲ್ ಓವರ್ ಇಂಡಿಯಾ ಸ್ಪ್ರೆಡ್ ಆಗಿದೆ. ಅಂತದ್ರಲ್ಲಿ ನಮ್ ಕರ್ನಾಟಕಕ್ಕೆ ಬಂದ್ರೆ ಬ್ಯಾಂಗ್ಳೂರ್ ಮತ್ತೆ ಮಂಗಳೂರಲ್ಲಿ ಇವ್ರ ಕ್ಯಾಂಪಸಸ್ ಲೊಕೇಟ್ ಆಗಿದೆ. ಸೊ ಇದೆಲ್ಲ ಓಕೆ, ನೀವು ಈ ಪ್ರೋಗ್ರಾಮ್ ನ ಜಾಯ್ನ್ ಆಗ್ತೀರಾ ಅನ್ಕೊಳ್ಳಿ. ನಿಮ್ 4 years ಹೇಗ್ ಕಾಣುತ್ತೆ ಅಂತ ನೋಡ್ಬಿಡೋಣ. ನಿಮ್ ಫಸ್ಟ್ ಇಯರ್ ಅಲ್ಲಿ ಫಂಡಮೆಂಟಲ್ಸ್ ನ ಚೆನ್ನಾಗಿ ಬಿಲ್ಡ್ ಮಾಡಿಸಿ ಫುಲ್ ಸ್ಟಾಕ್ ಅಪ್ಲಿಕೇಶನ್ಸ್ ಲೈಕ್ ಅಮೆಝಾನ್ ಇರ್ಬೋದು, ಸ್ವಿಗ್ಗಿ ಇರ್ಬೋದು, ಅಥವಾ ಯೂಟ್ಯೂಬ್ ಇರ್ಬೋದು, ಅಥವಾ ನೆಟ್ಫ್ಲಿಕ್ಸ್ ಇರ್ಬೋದು, ಈ ತರ ಅಪ್ಲಿಕೇಶನ್ಸ್ ನ ಬಿಲ್ಡ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ. ನೋಡಿ ಇಲ್ಲಿ ಡಿಫರೆನ್ಸ್ ನ. ನಾವಿಲ್ಲಿ ನಾರ್ಮಲ್ ಕಾಲೇಜಸ್ ಅಲ್ಲಿ ಫಸ್ಟ್ ಇಯರ್ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಓದೋದ್ರಲ್ಲಿ ಬಿಸಿ ಇರ್ತೀವಿ. ಬಟ್ ಅಷ್ಟೊತ್ತಿಗೆ ಇಂಥ ಕಾಲೇಜಸ್ ಅಲ್ಲಿ ಓದ್ತಿರೋರು ಆಲ್ರೆಡಿ ಫುಲ್ ಸ್ಟಾಕ್ ಅಪ್ಲಿಕೇಶನ್ಸ್ ನ ಬಿಲ್ಡ್ ಮಾಡೋದು ಕಲ್ತ್ಬಿಟ್ಟಿರ್ತಾರೆ. ದಿಸ್ ಇಸ್ ಅ ಹ್ಯೂಜ್ ಡಿಫರೆನ್ಸ್, ಟ್ರಸ್ಟ್ ಮೀ. ಅಂಡ್ ಸೆಕೆಂಡ್ ಇಯರ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗಿರುವಂತಹ ಕಾಂಪಿಟೇಟಿವ್ ಪ್ರೋಗ್ರಾಮಿಂಗ್ ಮೇಲೆ ಎಂಫಸಿಸ್ ಮಾಡ್ತಾರೆ. ಅದನ್ನ ಯೂಸ್ ಮಾಡ್ಕೊಂಡು ನೀವು ಒಂದು ಪ್ರೆಸ್ಟೀಜಿಯಸ್ ಓಪನ್ ಸೋರ್ಸ್ ಕಾಂಟೆಸ್ಟ್ ಆಗಿರುವಂತಹ ಗೂಗಲ್ ಸಮ್ಮರ್ ಆಫ್ ಕೋಡ್ ಇರ್ಬೋದು, ಎಷ್ಟೊಂದು ಪ್ರೋಗ್ರಾಮ್ಸ್ ಇದೆ ವಿಚ್ ಯು ಕ್ಯಾನ್ ಈಸಿಲಿ ಕ್ರ್ಯಾಕ್. ಅಂಡ್ ಥರ್ಡ್ ಇಯರ್ ಅಲ್ಲಿ ಕೋರ್ ಮಷೀನ್ ಲರ್ನಿಂಗ್ ಮತ್ತೆ ಡೇಟಾ ಸೈನ್ಸ್ ಮೇಲೆ ಸ್ಪೆಷಲೈಸ್ ಮಾಡ್ಕೊಂಡು ಕ್ಯಾಗಲ್ ಅಂತ ಟಾಪ್ ಆರ್ಗನೈಸೇಷನ್ಸ್ ಅಲ್ಲಿ ನೀವು ಕಾಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡಬಹುದಾಗಿರುತ್ತೆ. ಫಸ್ಟ್ 3 years ಅಲ್ಲಿ ಏನೇನ್ ಕಲ್ತಿರ್ತೀರಾ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಫೋರ್ತ್ ಇಯರ್ ಅಲ್ಲಿ ಫುಲ್ ಸ್ಟಾಕ್ ಅಪ್ಲಿಕೇಶನ್ಸ್ ಇನ್ಕ್ಲೂಡಿಂಗ್ ಜನರೇಟಿವ್ ಎಐ ಅಂಡ್ LLMs ನ ಯೂಸ್ ಮಾಡ್ಕೊಂಡು ಒಂದು ನೆಕ್ಸ್ಟ್ ಜನರೇಷನ್ ಸೊಸೈಟಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡುವಂತ ಅಪ್ಲಿಕೇಶನ್ಸ್ ನೀವು ಬಿಲ್ಡ್ ಮಾಡ್ತಿರ್ತೀರಾ, which is a major thing which every BTech graduate must be doing within his 4th year. The most important thing, ನಿಮ್ ಡ್ರೀಮ್ ಕಂಪ್ನಿಲಿ ಪ್ಲೇಸ್ ಆಗಕ್ಕೆ ಲೈಕ್ ಈ ಪ್ಲೇಸ್ಮೆಂಟ್ಸ್ ಏನಿದೆ ಅದೆಲ್ಲ ಸ್ಟಾರ್ಟ್ ಆಗಿ ಯು ವಿಲ್ ಬಿ ವೇ ಕ್ಲೋಸರ್ ಟು ಯುವರ್ ಡ್ರೀಮ್ ಕಂಪನಿ ಆರ್ ಯುವರ್ ಡ್ರೀಮ್ ಜಾಬ್. ಸೊ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಏನಂದ್ರೆ ಫೀ ಸ್ಟ್ರಕ್ಚರ್ ಬಗ್ಗೆ ತುಂಬಾ ಜನ ಕೇಳ್ತಿದ್ರಿ. ಪ್ರೈವೇಟ್ ಕಾಲೇಜ್ ಇರುತ್ತೆ, ತುಂಬಾನೇ ಜಾಸ್ತಿ ಫೀಸ್ ಇರುತ್ತೆ ಅಂತ ಅನ್ಕೋಬೇಡಿ. ಇವರ ನಾರ್ಮಲ್ ಫೀ ಸ್ಟ್ರಕ್ಚರ್ 8 to 16 lakhs ವರೆಗೂ ಹೋಗುತ್ತೆ. ಸೊ ಜನರಲ್ ಫೀ ಸ್ಟ್ರಕ್ಚರ್ ಆಫ್ NIT ಲೈಸ್ ಸಮ್ವೇರ್ ಅರೌಂಡ್ 8 to 16 lakhs ಆಯ್ತಾ. ಬಟ್ ತಲೆ ಕೆಡ್ಸ್ಕೋಬೇಡಿ, ಯು ಹ್ಯಾವ್ ಅ ಚಾನ್ಸ್ ಟು ಗೆಟ್ ಅಪ್ ಟು 100% ಸ್ಕಾಲರ್ಶಿಪ್ ಇನ್ ಯುವರ್ ಫಸ್ಟ್ ಇಯರ್ ಅಟ್ NIT. ನೀವು ಮಾಡ್ಬೇಕಾಗಿರೋದು ಇಷ್ಟ, ಡಿಸ್ಕ್ರಿಪ್ಷನ್ ಇರೋ ಲಿಂಕ್ ನ ಕ್ಲಿಕ್ ಮಾಡಿ ಇವ್ರ ಎಂಟ್ರೆನ್ಸ್ ಎಕ್ಸಾಮ್ ಆಗಿರುವಂತ NAT ನ ನೀವು ಅಟೆಂಡ್ ಮಾಡ್ಬೇಕಾಗಿರುತ್ತೆ. ಎಂಟ್ರೆನ್ಸ್ ಎಕ್ಸಾಮ್ ಗೆ ರಿಜಿಸ್ಟರ್ ಆಗೋ ಟೈಮಲ್ಲಿ ನೀವೇನಾದ್ರೂ ಈ ಕೂಪನ್ ಕೋಡ್ ನ ಯೂಸ್ ಮಾಡ್ತು ಅಂತ ಅಂದ್ರೆ ನಿಮ್ಗೆ ಎಕ್ಸೈಟಿಂಗ್ ಡಿಸ್ಕೌಂಟ್ಸ್ ಇದೆ. ಸೊ ಮಿಸ್ ಮಾಡ್ಕೋಬೇಡಿ. ಈ ಕೂಪನ್ ಕೋಡ್ ಎಕ್ಸ್ಕ್ಲೂಸಿವ್ಲಿ ನಮ್ ಚಾನಲ್ ಯೂಸರ್ಸ್ ಗೆ ಅಂತಾನೆ ಕ್ರಿಯೇಟ್ ಆಗಿದ್ದು. ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ಆದಷ್ಟು ಬೇಗ ನೀವು ಕ್ಲೈಮ್ ಮಾಡ್ಕೋಬೇಕಾಗಿರುತ್ತೆ. ಸೊ ಇವಾಗಲೇ ರಿಜಿಸ್ಟರ್ ಆಗ್ಬಿಟ್ಟು ಈ ಕೂಪನ್ ಕೋಡ್ ನ ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಇನ್ಯಾಕ್ ವೇಟ್ ಮಾಡ್ತಾ ಇದೀರಾ? ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿದ್ದೀನಿ ಅಂಡ್ ನಾನು ಕಮೆಂಟ್ ಸೆಕ್ಷನ್ ಅಲ್ಲೂ ಪಿನ್ ಮಾಡಿಟ್ಟಿದ್ದೀನಿ. ಸೊ ಇವಾಗಲೇ ಕ್ಲಿಕ್ ಮಾಡಿ, ಇವತ್ತೇ ರಿಜಿಸ್ಟರ್ ಆಗಿ, ಆಮೇಲೆ ರಿಜಿಸ್ಟರ್ ಮಾಡ್ಕೊಳ್ಳೋಣ ಹಾಗೆ ಹೀಗೆ ಅಂತ ಪೋಸ್ಟ್ಪೋನ್ ಮಾಡ್ಬೇಡಿ. ಅಷ್ಟರಲ್ಲಿ ನೀವು ಈ ಸ್ಕಾಲರ್ಶಿಪ್ ತಗೊಳ್ಳೋ ಚಾನ್ಸ್ ನ ಕಳ್ಕೊಂಡೇ ಬಿಟ್ಟಿರ್ತೀರಾ. ಸೀಟ್ಸ್ ಲಿಮಿಟೆಡ್ ಇದೆ ಅಂಡ್ ಈ ಎಕ್ಸಾಮಿನೇಷನ್ ಗೆ ಅಪ್ಲೈ ಮಾಡಕ್ಕೆ ಲಾಸ್ಟ್ ಡೇಟ್ 13th April ಆಗಿರೋದ್ರಿಂದ ಇವತ್ತೇ ರಿಜಿಸ್ಟರ್ ಮಾಡ್ಕೋಬಿಟ್ಟು ನಿಮ್ಮ ಆಪರ್ಚುನಿಟಿನ ನೀವು ಸೀಸ್ ಮಾಡ್ಬಿಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ. ಸೊ NIT ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡೋ ಇಂಟೆನ್ಷನ್ ನಂದಾಗಿತ್ತು. ಐ ಹೋಪ್ ಐ ಮೇಡ್ ಜಸ್ಟಿಸ್ ಟು ಇಟ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಏನಾದ್ರೂ ಡೌಟ್ಸ್ ಇತ್ತು ಫರ್ದರ್ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಐ ಟ್ರೈ ಟು ಅಡ್ರೆಸ್ ದಾಟ್. ಅಂಡ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ ಸಚ್ ಕಂಟೆಂಟ್ ಇನ್ ದ ಕಮಿಂಗ್ ಡೇಸ್. ವಿತ್ ದಟ್ ಲೆಟ್ಸ್ ಅಸ್ ಸೈನ್ ಆಫ್. ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು ಗೈಸ್.